ನಮಸ್ತೆ. ನಿಮ್ಮ ಬಿಡುವಿನ ಸಮಯದಲ್ಲಿ ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ ನೋಡ್ತಾ ಇರುವಂತಹ ಎಲ್ಲರಿಗೂ ಕೃತಿಕ ಕಡೆಯಿಂದ ನಮಸ್ಕಾರ. ನಮ್ಮ ಮನೆಯಲ್ಲಿ ನನ್ನ ತಂಗಿ ಮದುವೆ ಸಂಭ್ರಮದಲ್ಲಿ ನಾವು ಎಲ್ಲರೂ ಓಡಾಡ್ತಾ ಇದ್ದಾಗ ಒಂದು ಮದುವೆಗೆ ಮೊದಲನೇ ಶಾಸ್ತ್ರ ಶುರುವಾಗೋದೇ ಲಗ್ನ ಪತ್ರಿಕೆ ಅಥವಾ ಲಗ್ನ ಪತ್ರಿಕೆ ಓದಿಸೋದು, ಲಗ್ನ ಬರೆಸೋದು ಅಂತ ಹೇಳ್ತಾರೆ. ಸೊ ನಮ್ಮ ಮದುವೆ ಶುರುವಾಗೋಕ್ಕೆ ಮೊದಲನೇ ಶಾಸ್ತ್ರ ಶುರು ಮಾಡ್ತಾಯಿದ್ದೀವಿ, ಅದೇ ಲಗ್ನ ಪತ್ರಿಕೆ. ಈ ವಿಡಿಯೋ ಮಾಡೋಕ್ಕೆ ಕಾರಣ ಏನು ಅಂತ ಅಂದರೆ, ನನ್ನ ಮದುವೆ ಟೈಮಿಂದನೂ ನಮ್ಮ ತಂದೆ ಹೇಳೋರು ಫಸ್ಟ್ ಲಗ್ನ ಬರ್ಸೋಕ್ಕೆ ಒಂದು ಒಳ್ಳೆ ದಿನ ನೋಡಬೇಕು ಅಂತ. ಅವಾಗ ನಾನು ಹೇಳ್ತಾ ಇದ್ದೆ, ಇನ್ವಿಟೇಷನ್ನೇ ಪ್ರಿಂಟ್ ಆಗೋಯ್ತಲ್ಲಪ್ಪ, ಈಗ ಯಾವ ಲಗ್ನ ಬರ್ಸೋದು ಅಂತ. ಅವಾಗ ಇಲ್ಲ ಇನ್ವಿಟೇಷನ್ನೇ ಬೇರೆ, ಲಗ್ನ ಬರ್ಸೋದೇ ಬೇರೆ ಅಂತ ಹೇಳ್ತಾಯಿದ್ರು. ಸೊ ಹಾಗಾಗಿ ಪುರೋಹಿತರನ್ನ ಕೇಳಬೇಕು, ಅದ್ರದ್ದು ಏನು ಉತ್ತರ ಕೊಡ್ತಾರೆ ಅನ್ನೋದು ಒಂದು ಥಾಟ್ ಯಾವಾಗಲೂ ಇತ್ತು ಆಗಿಂದನೂ. ಸೊ ಹಾಗಾಗಿ ನನ್ನ ತಂಗಿ ಮದುವೆ ಟೈಮಲ್ಲೇ ನಮ್ಮ ಪುರೋಹಿತರನ್ನ ಕೇಳಿದ್ರೆ ಹೇಳಬಹುದಾ ಅನ್ನೋ ಒಂದು ಕಾರಣದಿಂದ ಅವರನ್ನು ಕೇಳಿದಾಗ ನನಗೆ ಸಿಕ್ಕಿದಂತಹ ಉತ್ತರ ಈ ಒಂದು ವಿಡಿಯೋದಲ್ಲಿದೆ. ಸೊ ಅವರನ್ನೇ ಕೇಳೋಣ ನಮ್ಮ ಮನೆ ಮದುವೆಯ ಮೊದಲನೇ ಶಾಸ್ತ್ರದ ವಿಚಾರದ ಬಗ್ಗೆ. ನಮಸ್ಕಾರ. ನಮಸ್ಕಾರ. ನನ್ನ ತಂಗಿ ಮದುವೆ ಒಂದು ಸಂಭ್ರಮದಲ್ಲಿ ನಾವಿದ್ದೀವಿ. ಆ ಒಂದು ಕಾರ್ಯಕ್ರಮನ ನೀವೇ ನಡೆಸ್ಕೊಡ್ತಾ ಇದ್ದೀರಾ. ಈ ಮದುವೆ ಅಂತ ಬಂದ ತಕ್ಷಣ ಲಗ್ನ ಬರೆಯೋದು ಒಂದು ಮುಖ್ಯವಾದ ಪಾತ್ರ ಅಂತ ಹೇಳ್ತಾರೆ. ಏನಿದು ಲಗ್ನ ಬರೆಯೋದು, ಏನಕ್ಕೆ ಮುಖ್ಯ ಅಂತ ಹೇಳ್ತಾರೆ? ಲಗ್ನ ಪತ್ರಿಕೆ ಹಂಚೋದು ಬೇರೆ, ಲಗ್ನ ಬರ್ಸೋದು ಬೇರೆ ಅಂತ ಹೇಳ್ತಾರೆ. ಏನಿದು? ನಮ್ಮ ಹಿಂದೂ ಧರ್ಮದಲ್ಲಿ ಏನನ್ನು ಮಾಡಿದರೂ ಕೂಡ ಅದಕ್ಕೊಂದು ಅರ್ಥವಿರುವಂಥ ರೀತಿಯಲ್ಲೇ ಮಾಡ್ತಾ ಇದ್ದಾರೆ ಹಿಂದಿನಿಂದ. ಯಾವುದನ್ನು ಹಾಗೆ ಮಾಡೋದಿಲ್ಲ. ಯಾಕಪ್ಪ ಅಂದರೆ, ನೀವು ಈಗಾಗಲೇ ಹೇಳಿದರೆ ಲಗ್ನ ಅನ್ನೋದಕ್ಕೆ ಅರ್ಥವೇನಪ್ಪ ಅಂದರೆ, ಮನುಷ್ಯನಾಗಿರ್ತಕ್ಕಂಥವನು ತಾನು ಯಾವುದೇ ಒಂದು ಶುಭ ಕಾರ್ಯವನ್ನು ಮಾಡಿದರೆ ಅದಕ್ಕೊಂದು ಉತ್ತಮವಾದಂಥ ಒಂದು ಕಾಲವನ್ನು ಹುಡುಕೊಳ್ತಾನೆ. ಯಾವತ್ತು ಮಾಡೋಣ, ಹೇಗೆ ಮಾಡಬೇಕು, ಅವತ್ತು ಏನೇನು ಇರಬೇಕು, ಅದಕ್ಕೆ ಪಂಚಾಂಗ ಅಂತಕ್ಕಂಥದ್ದೇನಿದೆ, ಅದರಲ್ಲಿ ತಿಥೇಶ್ಚ ಶ್ರಿಯಮಾಪ್ನೋತಿ ವಾರಾದಾಯುಷ್ಯವರ್ಧನಂ ನಕ್ಷತ್ರಾದ್ ಹರತೆ ಪಾಪಂ ಯೋಗಾದ್ ರೋಗ ನಿವಾರಣಂ ಅಂತ ಒಂದು ಮಾತನ್ನು ಹೇಳುತ್ತೆ. ಈ 5 ಪಂಚಾಂಗದಲ್ಲಿ ವಿಶೇಷವಾಗಿ ನೋಡ್ತಕ್ಕಂಥ ಸ್ಥಿತಿಗಳು. ಈ 5ರಲ್ಲಿ 5 ಕೂಡ ಚೆನ್ನಾಗಿರೋ ದಿನವನ್ನು ನೋಡ್ತೀವಲ್ಲ, ಅದನ್ನು ದಿನಶುದ್ಧಿ ಅಂತ ಹೇಳ್ತೀವಿ. ಅಂದರೆ ದಿನಶುದ್ಧಿ ಅಂತಂದರೆ ಚೆನ್ನಾಗಿದೆ ಅವತ್ತು, ಅಂದರೆ ಏನನ್ನು ಮಾಡಿದರೂ ಸಿದ್ಧಿಯನ್ನು ಹೊಂದುವಂಥ ದಿನಗಳು ಅಂತ ಹೇಳ್ತೀವಿ. ಅದೇ ರೀತಿ ಅದಾದ ಮೇಲೆ ನೀವು ಹೇಳಿದಾಗ ಲಗ್ನ ಅಂತ ನೋಡ್ತೀವಿ. ಅಂದರೆ ದಿನಶುದ್ಧಿ ಇದ್ರೂ ಅವತ್ತು ಲಗ್ನ ಎಷ್ಟೊತ್ತು ಇಡಬೇಕು ಅಂತ ಇನ್ನೊಂದು ನೋಡ್ತೀವಿ. ಇವತ್ತು ಇದ್ದಿದ್ದ ದಿವಸಕ್ಕೆ ಮಾಡೋದಿಲ್ಲ, ಇವತ್ತು ಬೇಕಾದಷ್ಟು ಇದ್ರೂ ಅವತ್ತು ನೋಡಿ ಇವತ್ತು ಯಾವ ಲಗ್ನ ಚೆನ್ನಾಗಿದೆ ಅಂತ ನೋಡ್ತೀವಿ. ಅದೇ ಲಗ್ನ ಅಂದರೆ ಆ ದಿನದಲ್ಲಿ ಮಾಡ್ತಕ್ಕಂತಹ ಕೆಲಸ ಎಲ್ಲವೂ ಶುಭವಾದರೆ ಅದಕ್ಕಿಂತ ಆ ಇನ್ನೊಂದು ಕಾಲದಲ್ಲಿ ಮಾಡಿದರೆ ಯಾವುದು ಶುಭವನ್ನು ಹೊಂದುತ್ತೋ ಅದಕ್ಕೆ ಲಗ್ನ ಅಂತ ಕರೀತಾರೆ. ಅಂದರೆ ಲಗ್ನ ನಿರ್ಣಯ ಅನ್ನೋದು ಹೇಗೆ ಅಂತಂದರೆ, ಈಗ ಉದಾಹರಣೆಗೆ ಈಗ ಮೈಸೂರಲ್ಲಿ ಇದೆ, ನೀವು ಮೈಸೂರಿನಲ್ಲಿ ಇದ್ದೀನಿ, ನಿಮ್ಮನ್ನು ಹುಡುಕಬರೋಕ್ಕಾತ ನೀವೇ ಮಾಡ್ತೀರಾ, ಮೈಸೂರಲ್ಲಿ ಎಲ್ಲಿದ್ದೀರಾ ಅಂತ ಕೇಳ್ತೀರಾ. ಆಮೇಲೆ ಎಲ್ಲಿ ಯಾವ ಕ್ರಾಸು ಅಂತ ಕೇಳ್ತೀರಿ. ಅಡ್ರೆಸ್ ಕಂಪ್ಲೀಟ್ ಆಗಿ ಕೊಟ್ಟರೆ ಬರೋಕ್ಕೆ ಸಾಧ್ಯ ಇಲ್ಲ, ಬರೋಕ್ಕಾಗಲ್ಲ. ಮೈಸೂರಲ್ಲಿ ನೀವು ಹುಡುಕ ಬರೋದು ಹೇಗೆ ಹುಡುಕುತ್ತೀರಿ? ಅದರಲ್ಲಿ ಆಧಾರದಲ್ಲಿ ದಿನಶುದ್ಧಿ ಅಂತಕ್ಕಂತಹದ್ದು ಊರು ಮೈಸೂರು. ಅದರಲ್ಲಿ ನಿಮ್ಮ ಮನೆಯಲ್ಲಿದೆ ಅಂತ ಹುಡುಕ್ತೀವಲ್ಲ, ಅದೇ ಈ ಲಗ್ನ ಅಂತ ಕರೀತೀವಿ. ಅಂದರೆ ಆ ಮನೆ ಹುಡುಕೊಂಬರೋಕೆ ಅವನಿಗೆ ಸಲೀಸಾಗಿ ಹೇಗೆ ಬರಬೇಕು, ಅದಕ್ಕೆ ನೀವು ಯಾವ ದಾರಿಯನ್ನು ತೋರಿಸ್ತೀರಲ್ಲ, ಅದು ಈ ಶುಭ ಅಂತಕ್ಕಂತಹ ಕರ್ಮದಲ್ಲಿ ಅದು ಇನ್ನೂ ಚೆನ್ನಾಗಿದ್ದು, ಯಾವುದೇ ಒಂದು ಧರ್ಮಕ್ಕಿಂತ ಹೆಚ್ಚಾಗಿ ನಮ್ಮ ಧರ್ಮದಲ್ಲಿ ಒಂದು ವಿಶೇಷತೆ ಏನಪ್ಪ ಅಂದರೆ, ವಿವಾಹ ಅನ್ನೋದಕ್ಕೆ ಒಂದು ವಿಶೇಷತೆ ಬೇರೆ ಧರ್ಮಕ್ಕಿಂತ ವಿಶೇಷವಾಗಿ ಕೊಡ್ತೀವಿ ನಾವು. ಯಾಕೆ ಕೊಡ್ತೀವಿ ಅಂತಂದರೆ, ನಮ್ಮ ಧರ್ಮ ಏನು ಹೇಳುತ್ತೆ ಅಂತಂದರೆ, ಇದರಿಂದ ಇನ್ನೊಬ್ಬರಿಗೆ ತೊಂದರೆ ಆಗಬಾರ್ದು. ಈ ಉದಾಹರಣೆಗೆ ಒಂದು ಮದುವೆ ಆಗಿದೆ ಅಂತಂದ್ರೆ ದಂಪತಿಗಳಿಂದ ಯಾರಿಗೆ ತೊಂದರೆ ಆಗುತ್ತೆ ಅಂದರೆ, ಹುಟ್ಟಿದಂಥ ಮಕ್ಕಳುಗಳಿಗೆ ತೊಂದರೆ ಆಗುತ್ತೆ. ಯಾಕೆ ಅಂತಂದರೆ, ಈಗ ತಂದೆ ತಾಯಿ ಸರಿಯಾಗಿಲ್ಲ ಅಂದ್ರೆ ಮಕ್ಕಳೇನಂತವೆ, ಅವನು ನಮ್ಮ ಅಪ್ಪವು ಸರಿಯಾಗಿದ್ರೆ ನಾನು ಯಾಕೆ ಸರಿಯಾಗಿರ್ತಿಲ್ಲ ಅಂತವೇ ಇಲ್ವ. ಅದಕ್ಕೆ ಹೇಗಿರಬೇಕು ಅಂದರೆ ಅವರಿಬ್ಬರು ಹೊಂದ್ಕೊಂಡು ಹೋಗಬೇಕು. ಮನುಷ್ಯನಿಗೆ ಪ್ರತಿಯೊಂದು ಮನೆಯಲ್ಲೂ ದಂಪತಿಗಳ ವಿರಸಾನದ ಹೃದಯ ಇಲ್ಲ ಅಂತಿಲ್ವೇ ಇಲ್ಲ, ಆದರೆ ಅದನ್ನು ಹೊಂದ್ಕೊಂಡು ಹೋಗುವ ಶಕ್ತಿ ಬೇಕಲ್ಲ, ಆ ಶಕ್ತಿಯನ್ನು ಕ್ರಿಯೇಟ್ ಮಾಡುವಂಥ ದಿನ ಆ ಲಗ್ನದಲ್ಲಿರುತ್ತೆ ಅಂತ ಹುಡುಕಿ ಆ ಲಗ್ನವನ್ನು ಇಡ್ತೀವಿ. ಆ ಲಗ್ನ ಅದಕ್ಕೋಸ್ಕರ ಪೂಜೆ ಮಾಡ್ತೀವಿ, ಆ ಶುಭವೂ ಆಗಲಿ ಅದು. ಆದ್ದರಿಂದ ವಿವಾಹಾತ್ ಪೂರ್ವದಲ್ಲಿ ಲಗ್ನವನ್ನು ನಿರ್ಣಯ ಮಾಡೋದು ಅಂತ ಕರೀತಾರೆ. ಆ ಲಗ್ನಕ್ಕೆ ಬೃಹಸ್ಪತ್ಯಾಚಾರ್ಯರು ತಮ್ಮ ಮಗಳ ಮನೆಗೆ ಮಗಳಿಗೋಸ್ಕರ ಒಂದು ಲಗ್ನವನ್ನು ನಿರ್ಣಯ ಮಾಡ್ತಾರೆ. ಆ ಲಗ್ನವನ್ನು ನಿರ್ಣಯ ಮಾಡಿದಾಗ ಏನಾಗುತ್ತೆ ಅಂದರೆ, ಈಗ ನೀವೆಲ್ಲ ನೋಡಿದರೆ ಲಗ್ನ ಇನ್ನೇನು ಆಗೋಯ್ತು ಅನ್ನೋ ಓಡ್ಬತ್ತಿರ್ತಾರೆ ಹೊರತು ಅಲ್ಲಿವರೆಗೆ ಹೇಳಕ್ಕೆ ಹೋಗಿರ್ತಾರಲ್ಲ,
ಆದರೂ ಕೂಡ ಕೆಲವು ಸತಿ ಏನಾಗುತ್ತೆ, ಹಿಂದೆ ಮುಂದೆ ಆಗೇ ಹೋಗುತ್ತೆ. ಅದಕ್ಕೆ ಬೃಹಸ್ಪತ್ಯಾಚಾರ್ಯರು ತಮ್ಮ ಮಕ್ಕಳ ಮದುವೆಯಲ್ಲೇ ಅದನ್ನು ನಿರ್ಣಯ ಮಾಡಿದರೂ ಕೂಡ ಆ ಟೈಮ್ನಲ್ಲಿ ಮಾಡೋಕ್ಕಾಗಲಿಲ್ಲ ಅಂತ. ಯಾಕೆ ಅಂದರೆ ಅದು ಪ್ರಾರಬ್ಧ ಕರ್ಮ ಅಂತ ಒಂದಿದೆ ನಮ್ಮಲ್ಲಿ. ಈಗ ನಾವೆಲ್ಲ ಪ್ರಯತ್ನ ಮಾಡಿದ್ರೆ ನಮ್ಗೆ ಆಗದೇ ಇರೋದು ಇದೆ. ಹಾಗೆ ನಮಗೇನು ನಡೀಬೇಕು ಅಂತ ಇದೆಯೋ ಅದೇ ನಡೆಯುತ್ತೆ. ಯಾಕಪ್ಪ ಅಂತಂದರೆ ನಿಮಗೆ ಜಾತಕ ಬರ್ಕೊಡುವಾಗ ಮೇಲೆ ಒಂದು ಶ್ಲೋಕವನ್ನು ಬರೆದಿದ್ದೀವಿ ನೋಡಿ. ಜನನೀಂ ಜನ್ಮಸೌಖ್ಯಾನಾಂ ವರ್ಧನೀಂ ಕುಲಸಂಪದ ಪದವೀಂ ಪೂರ್ವಪುಣ್ಯಾನಾಂ ಲಿಖ್ಯತೆ ಜನ್ಮಪತ್ರಿಕಾ ಅಂತ ಬರೆದಿದ್ವಿ. ಅಂದರೆ ಅದರ ಅರ್ಥ ಏನಪ್ಪ ಅಂದರೆ, ನೋಡಪ್ಪ, ನೀನು ತಾಯಿಗೆ ತುಂಬ ತೊಂದರೆ ಕೊಟ್ಟು ಭೂಮಿಗೆ ಬಂದಿದೆಯಾ, ಜನನೀಂ ಜನ್ಮ ಸೌಖ್ಯಾನಾಂ, ಅವಳ ಸೌಖ್ಯವನ್ನು ನೋಡೋದು ನಿನ್ನ ಒಂದು ದೊಡ್ಡ ಜವಾಬ್ದಾರಿ. ಜನನೀಂ ಜನ್ಮ ಸೌಖ್ಯಾನಾಂ ವರ್ಧನೀಂ ಕುಲಸಂಪದ ಅಂದರೆ ನೀನು ಹುಟ್ಟಿದೀಯಾ ಅಂತಂದರೆ ನೀನು ಮಕ್ಕಳ ಮರಿಗಳನ್ನು ಹೊಂದಿದರೆ ಅವರಿಂದ ಸುಖವನ್ನಾರು ಅನುಭವಿಸು. ನಿನಗೆ ಅನುಭವಿಸೋಕ್ಕಾಗಲಿಲ್ಲ, ಏನೋ ನಿನ್ನ ಪ್ರಾರಬ್ಧ ಕರ್ಮ ಅಂದರೆ ಮಕ್ಕಳಿಂದಲಾರೋ ಅದನ್ನು ಅನುಭವಿಸು ಅಂತ. ಅದಕ್ಕೂ ಎಷ್ಟೋ ಜನ ಹೇಳ್ತಾರೆ, ಮಕ್ಕಳು ಹುಟ್ಟಿದ ಮೇಲೆ ನನಗೆ ಅನುಕೂಲ ಆಯ್ತು ಕಣಯ್ಯ ಅಂತ ಹೇಳೋರಿದ್ದಾರೆ. ಅಂದರೆ ಹಾಗೆ ಜನನೀಂ ಜನ್ಮ ಸೌಖ್ಯಾನಾಂ ವರ್ಧನೀಂ ಕುಲಸಂಪದ ಅಂತ ಹೇಳಿ ಅದು ಆಶೀರ್ವಾದವನ್ನು ಹೇಳ್ತೀವಿ. ಅದು ಕೆಳಗಡೆ ಇನ್ನೊಂದು ಶ್ಲೋಕ ಬರೆದಿದ್ದೀವಿ, ಪದವೀಂ ಪೂರ್ವಪುಣ್ಯಾನಾಂ ಲಿಖ್ಯತೆ ಜನ್ಮಪತ್ರಿಕಾ ಲಗ್ನಪತ್ರಿಕಾ ಅಂತ. ನಾವಿಷ್ಟೆಲ್ಲ ಮಾಡಿ ಪ್ರಯತ್ನ ಮಾಡಿದರೂ ಕೂಡ ಫೇಲ್ ಆಗ್ಬಿಡ್ತೀವಿ. ಯಾಕೆ ಫೇಲ್ ಆದವು ಅಂದರೆ, ಪದವೀಂ ಪೂರ್ವಪುಣ್ಯಾನಂ ನೀನೇನು ಪಡ್ಕೊಂಬಂದಿದೆಯೋ ಅದನ್ನೇ ಅನುಭವಿಸ್ತೀಯಾ ಅಂತ ಹೇಳಿ. ಆದರೆ ಅನುಭವಿಸ್ಬಿಟ್ರು ಇಷ್ಟೆಲ್ಲ ಮಾಡಬೇಕೆ ಅಂದರೆ, ಆ ಅನುಭವಿಸುವಾಗ ಒಂದು ಕಟ್ಟುಪಾಡುಗಳಿವೆ ನಮ್ಮ ಧರ್ಮದಲ್ಲಿ. ಹೇಗೆ ಒಂದು ಕಟ್ಟುಪಾಡು ಅಂತಂದರೆ, ಈಗ ನಿಮ್ಗೆ ಏನಾದ್ರು ಒಂದು ಸ್ವಲ್ಪ ಅವ್ರಿಗೆ ಗಲಾಟೆ ಆಯಿತು ಅಂದರೆ ನೀವು 4 ಜನ ಸೇರಿಕೊಳ್ತೀರಿ, ಅವ್ರಿಗೇನೋ ಜವಾಬ್ದಾರಿ ಕೊಡ್ತೀರಿ, ಹಾಗಿರಿ ಹೀಗಿರಿ. ಅದನ್ನು ಪ್ರೇರಣೆ ಮಾಡೋ ಶಕ್ತಿ ಇದರಲ್ಲಿ ಬರಲಿ ಅಂತ ಮಾಡ್ತೀವಿ. ಅದಕ್ಕೋಸ್ಕರ ಲಗ್ನ ನಿರ್ಣಯ ಅಂತ ಕರೀತಾರೆ. ಆ ಲಗ್ನ ನಿರ್ಣಯ ಅಂತಂದ್ರೆ ನಮ್ಮಲ್ಲಿ ಈ 9 ಗ್ರಹಗಳೇನಿದೆ, ಆ ಗ್ರಹಗಳಲ್ಲಿ ಶುಭ ಗ್ರಹಗಳು ಅಂತ ಅಷ್ಟನ್ನು ಕರಿತೀವಿ. ಅದರಲ್ಲಿ ವಿಶೇಷವಾದಂಥ ಗ್ರಹ ಗುರುಗ್ರಹ ಅಂತ ಕರೀತೀವಿ. ಆ ಗುರುಗ್ರಹದ ದೃಷ್ಟಿ ಇದ್ದಾಗ ಚೆನ್ನಾಗಿರುತ್ತೆ. ಅದಕ್ಕೆ ವಿವಾಹೇ ಅಷ್ಟಮೇ ಚೈವ ಅಂತ ಹೇಳುದು. ಒಂದೊಂದಕ್ಕೂ ಒಂದೊಂದು ಶುದ್ಧಿಯನ್ನು ಹೇಳುದು. ವಿವಾಹ ಅಂತಕ್ಕಂಥದ್ದು ಸಪ್ತಮ ಸ್ಥಾನದ ಮೇಲೆ ವಿವಾಹವನ್ನು ನಾವು ನಿರ್ಣಯ ಮಾಡ್ತೀವಿ ಅಂತ ಜ್ಯೋತಿಷ್ಯ ಶಾಸ್ತ್ರ ಹೇಳುದು. ಹಾಗೆ ಆ ಸಪ್ತಮದಲ್ಲಿ ಶುದ್ಧಿ ಇರುವಂಥ ಲಗ್ನವನ್ನು ನಿರ್ಣಯ ಮಾಡ್ತೀವಿ. ಆ ಲಗ್ನ ನಿರ್ಣಯದಲ್ಲಿ 24ರಿಂದ 48 ನಿಮಿಷಗಳ ಒಳಗೆ ಇರತಕ್ಕಂತಹ ಒಂದು ನಿರ್ಣಯವನ್ನು ಮಾಡ್ತೀವಿ ಒಂದು ಲಗ್ನಕ್ಕೆ. ಆ ರೀತಿ ಮಾಡಿ ಅದನ್ನು ನಮಗೆ ನಮ್ಮ ಧರ್ಮದಲ್ಲಿ ಎಲ್ಲದಕ್ಕೂ ಕೂಡ ಗಣಪತಿಯನ್ನು ವಿಶೇಷವಾಗಿ ಪೂಜೆ ಮಾಡ್ತೀವಿ. ಯಾಕಪ್ಪ ಅಂತಂದರೆ ಅವನು ತುಂಬ ಬುದ್ಧಿವಂತ, ನಮಗೆ ವಿವೇಚನೆಯನ್ನು ಕೊಡ್ತಕ್ಕಂಥವನು. ಆ ವಿವೇಚನಾ ಶಕ್ತಿ ಬೆಳೀಲಿ ಅಂತಲೇ ಗಣಪತಿ ಪೂಜೆ ಮಾಡೋದು. ಇಲ್ಲ ಅಂತ ಗಣಪತಿ ಪೂಜೆ ಮಾಡೋ ಪ್ರಮೇಯವೇ ಇಲ್ಲ. ಆ ರೀತಿಯಲ್ಲಿ ಯಾವುದೇ ಒಂದು ಶುಭ ಕಾರ್ಯದಲ್ಲಿ ಗಣಪತಿ ಪೂಜೆಯನ್ನು ಮಾಡುವುದರ ಜೊತೆಗೆ ಆ ಲಗ್ನದಲ್ಲಿ ಯಾವುದೇ ಒಂದು ದೋಷಗಳಿದ್ದರೆ, ಇದಕ್ಕೆ ದೋಷಕ್ಕೆ ಮೂಲ ಕಾರಣ ಎಲ್ಲಿಂದ ಹುಟ್ಟುತ್ತೆ ಅಂದರೆ ನವಗ್ರಹಗಳಿಂದಲೇ ಹುಟ್ಟುತ್ತೆ ಅಂತ ಹೇಳ್ತಾರೆ. ಗ್ರಹಗಳಿಗೆ ಆಚಾರ ತಪ್ಪಿರ ಅದೇ ನಮಗೆ ಅನಾಚಾರ. ಗ್ರಹಗಳು ಚೆನ್ನಾಗಿದ್ದಾಗ ಹೇಗೆ ನೋಡ್ದೋಗುತ್ತೆ. ಈಗ ಎಷ್ಟೋ ಜನ ನೋಡಿದ್ದೀವಿ, ಬೇಕಾದಷ್ಟು ಏನೇನೋ ಮಾಡಬಾರ್ದು ಮಾಡ್ತಿದ್ರು ಚೆನ್ನಾಗೇ ಇರ್ತಾರೆ. ಇಲ್ಲ ಅಂತೀವಿ, ಗ್ರಹಚಾರ ತಪ್ಪಿದ ತಕ್ಷಣ ಏನಾಗುತ್ತೆ, ಅವ್ರಿಗೆ ಏಕದಮ್ ಕೆಳಗೆ ಹೊಟ್ಟೋಯ್ತಾರೆ. ಯಾಕೆ ಹಾಗಾಯಿತು ಅಂದರೆ ಗ್ರಹಚಾರಗಳಲ್ಲಿ ಅವರಿಗೆ ತೊಂದರೆಯಾದಾಗ ಆಗುವಂಥದ್ದು. ಆ ಗ್ರಹಗಳ ದೋಷಕ್ಕೋಸ್ಕರನೇ ಇದರಲ್ಲಿ ನವಗ್ರಹಗಳ ಸಹಿತವಾಗಿ ಪೂಜೆ ಮಾಡ್ತೀವಿ ಅಂತ ಹೇಳಿ. ಇನ್ವಿಟೇಷನ್ ಅಲ್ಲಿ ಎಲ್ಲ ಇನ್ಫಾರ್ಮೇಶನ್ ಇದ್ರೂ ಪತ್ರಿಕೆ ಓದೋವಂಥದ್ದು ಯಾಕೆ ಅಂದರೆ, ಇಬ್ರಿಗೂ ಕೂಡ ಗೊತ್ತಿದ್ರು ಕೂಡ ಇವ್ರಿಗೂ ಅವ್ರಿಗೂ ಏನಾದ್ರು ಡಿಫ್ರೆನ್ಸ್ ಇದ್ದರೆ ಅದು ಸರಿ ಮಾಡ್ಕೊಳ್ಳಿ. ಈಗ ಯಾಕೆಂದರೆ ಒಬ್ಬೊಬ್ಬರು ಈಗ ಕಾಶ್ಮೀರ ದೇಶೀಯ ಕನ್ಯಾ ಲಂಕಾಯ ಮುಸುದೇವರಹ ಅನ್ನೋ ಒಂದು ಮಾತನ್ನು ಹೇಳಿದ್ರು. ಅಂದರೆ ಒಂದೊಂದು ಕಡೆ ಅವರು ಇರ್ತಾರೆ, ಅವರಿಬ್ಬರು ಇವತ್ತು ಸೇರಿರ್ತಾರೆ. ಈಗ ಹಿಂದೆ ಏನು ನಡೆದಿದೆ ಅಂತ ಅವ್ರಿಗೆ ಗೊತ್ತಿಲ್ಲ. ಈಗ ಕೊಡ್ತೀವಿ ಅಂತ ಒಪ್ಕೊಂಡಿರಬಹುದು. ಅಕಸ್ಮಾತ್ ಮಧ್ಯೆ ಎಡವಟ್ ಆಗಿದ್ರೆ ಅವೆಲ್ಲದಕ್ಕೂ ಈಗ ಒಪ್ಪಿ ಸೈನ್ ಮಾಡಿದರೆ ಅದು ಸ್ವೀಕಾರ ಆಗುತ್ತೆ. ಅದು ಅಲ್ಲದೆ ಈಗ ಡೇಟು ಟೈಮು ಇವ್ರೊಂದು ಕೇಳ್ಕೊಂಡ್ಬಂದಿರ್ತಾರೆ, ಇವ್ರೊಂದು ಕೇಳಿರ್ತಾರೆ. ಇದು ಸರಿಯೋ ಅದು ಸರಿಯೋ ಕನ್ಫ್ಯೂಷನ್. ಆ ತೀರ್ಮಾನ ಮಾಡಿ ಮರಿಬೇಕಾನೆ ಅದನ್ನ. ಹೀಗಲ್ಲ, ಹೀಗೆ ಇದೆ, ಈ ಥರ ಇದೆ, ಈ ಥರ ಇದೆ. ಯಾಕಂದ್ರೆ ಇದೇ ಥರ ಆಯಿತು. ಒಂದು ಮದುವೆ ಲಗ್ನ ಪತ್ರಿಕೆಯಲ್ಲಿ ಬರೆಯುವಾಗ ಒಬ್ಬರು ಅವರು ಬೆಂಗಳೂರಿಂದ ಒಂದು ಪತ್ರಿಕೆಯನ್ನು ಬರ್ಕೊಂಬಂದಿದ್ರು. ಬರ್ಕೊಂಬಂದು ಎಲ್ಲ ನಿಶ್ಚಿತಾರ್ಥಕ್ಕೆ ಇಟ್ಟಾಗ ನಾನು ಅದನ್ನು ಓದಿದಾಗ ಹೇಳಿದೆ, ಇದು ಸರಿ ಇಲ್ಲ, ಈ ಲಗ್ನ ಬ್ಯಾಡಿ. ಆಮೇಲೆ ಇಲ್ಲ, ಇದು ಸರಿಯಾಗಿದೆ. ಅದಕ್ಕೆ ಸಂಬಂಧಪಟ್ಟಂಥ ಗ್ರಂಥಗಳನ್ನು ತೆಗೆದು ತೋರಿಸಿದಾಗ ಹೌದು, ಅಷ್ಟಮದಲ್ಲಿ ಇರಬಾರ್ದು ಅಂತ ಇರೋದು ದಿಟ ಅಂತ ಒಪ್ಪಿಕೊಂಡು ಆಗ
ಬೇರೆ ಒಂದು ಲಗ್ನ ಇಟ್ಟು ಬೇರೆ ಲಗ್ನ ಪತ್ರಿಕೆ ಬರೆದು ಮಾಡಿಸ್ತು ಅದನ್ನು. ಹೀಗೆ ಆ ಥರ ವ್ಯತ್ಯಾಸಗಳಿದ್ರೂ ಕೂಡ ಅದನ್ನು ಸರಿ ಮಾಡ್ಕೊಳ್ಳೋಕ್ಕೊಂದು ಅವಕಾಶ ಅವ್ರಿಗೆ. ನೋಡಿದ್ರಲ್ವಾ, ಈ ಒಂದು ವಿಡಿಯೋಯಿಂದ ಕೆಲವೊಂದು ವಿಚಾರಗಳು ನಾನಂತೂ ತಿಳ್ಕೊಂಡೆ, ಬಹುಶಃ ನೀವು ತಿಳ್ಕೊಂಡಿದ್ದೀರಾ ಅಂತ ಭಾವಿಸ್ತಾ ಈ ಒಂದು ವಿಡಿಯೋಸ್ಗಳು ಇಷ್ಟ ಆದರೆ ಲೈಕ್ ಮಾಡಿ. ಹಾಗೆ ಮತ್ತಷ್ಟು ವಿಡಿಯೋಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ. ಅಂಟಿಲ್ ದೆನ್, ಕೃತಿಕಾ ಇಸ್ ಸೈನಿಂಗ್ ಆಫ್. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಆ್ಯಂಡ್ ಫಸ್ಟ್ ಟೈಮ್ ನಾನು ಕೃತಿಕಾ ಕುಟೀರ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವೀಡಿಯೋಸ್ಗಳನ್ನ ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬಾಯ್.